ಹುಟ್ಟಿದಪ್ಪ ಇವತ್ತು. ಅವನು ಇಲ್ಲದೆ ಎಷ್ಟು ಜನ ಕರೆಸಿದ್ದಾನೆ ನೋಡಿ. ಅವನ ಪಿಕ್ಚರ್ ಆಕಾಶದಲ್ಲಿ ರಿಲೀಸ್ ಆಗಿದೆ ಇವತ್ತು, ಅದು ಶೋನು ಫುಲ್ ಆಗಿದೆ. ಅವನು ಇಲ್ದಿರೋದು ತುಂಬ ಕಷ್ಟ ಆಗುತ್ತೆ. ಆದರೂ ಅಭಿಮಾನಿಗಳು ಮಾತ್ರ ವರ್ಷ ಜಾಸ್ತಿ ಆಗ್ತಾನೇ ಇದ್ದಾರೆ. ಅವ್ನು ಮಾಡಿರೋ ಸಮಾಜ ಸೇವೆ ಇವತ್ತು ಇಲ್ಲಿವರೆಗೂ ಹೇಳ್ಕೊಬರ್ತಾ ಇದೆ. ಅವ್ನು ನಮ್ಮ ಜೊತೆ ಇಲ್ಲ ಅಂದರೆ ನಮ್ಗೆ ಕಷ್ಟಪಟ್ಟರೆ ಅಭಿಮಾನಿಗಳು ನಮ್ಮ ಜೊತೆ ಇರ್ತಾರೆ, ಅವ್ರಿಗೂ ನಾವು ಚಿರಋಣಿಯಾಗಿರ್ತೀವಿ. ಆಮೇಲೆ ಅದೇ ಪ್ರೀತಿ ತೋರಿಸ್ತಾ ಇದ್ದಾರೆ. ತುಂಬ ಜನ ಅವ್ನು ಮಾಡಿದ ಸೇವೆನ ಪಾಲಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಅಭಿಮಾನಿ ದೇವರುಗಳು, ನಿಮಗೆ ನಾವು ಚಿರಋಣಿಯಾಗಿರ್ತೀವಿ. ಯಾವತ್ತಂದ್ರೆ ಇದ್ದಿದ್ರಿ ಅನ್ನೋಂಥ ಒಂದು ಯೋಚನೆ ಇರುತ್ತೆ ನಿಮ್ಮ ಹತ್ರ. ಯಾವತ್ತಾರ ಆ ಕನಸುಗಳನ್ನು ಅಂದರೆ ಮುಂದೆ ಹಿಂಗೆ ಮಾಡಬೇಕು ಇರುತ್ತೆ ಜರ್ನಿ ಅನ್ನೋದು ಕನ್ಸ್ಕೊಂಡಿತ್ತು ಈಗ ನೆನಪಾಗುತ್ತೆ. ಅಂದರೆ ಇಷ್ಟು ವರ್ಷ ಅಪ್ಪ ಅವ್ರು ಇದ್ದಿದ್ರೆ ಇನ್ನೂ ಏನೆಲ್ಲ ಸಾಧನೆ ಮಾಡ್ಬೋದಿತ್ತು ಅಂತ. ಸಮಾಜ ಸೇವೆ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ರು, ಇನ್ನೂ ಚೆನ್ನಾಗಿ ದೊಡ್ಡದಾಗಿ ಮಾಡ್ತಾಯಿದ್ರು. ಬಟ್ ಎಲ್ಲ ಬೇಗ ಎಂಡಾಗೋಯ್ತು. ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತೀವಿ, ಆದರೆ ಯಾರಿಗೂ ಹೇಳ್ತಿರ್ಲಿಲ್ಲ. ಅವನು ಒಳ್ಳೆ ದಿನ ಯಾರಿಗೂ ಹೇಳ್ತಾ ಇರಲಿಲ್ಲ, ಅವನ ಪಾಡಿಗೆ ಮಾಡೋನು. ನಾನೊಬ್ಬ ಬಾಕಿ ಇದ್ದೆ ಕುಟುಂಬದಲ್ಲಿ, ನಮಗೂ ಕೊಟ್ಟಿದ್ದಾರೆ. ನಾನು ಆ ಪಿಕ್ಚರ್ ಮಾಡಬೇಕಾದ್ರೆ ಹುಟ್ಟಿದ್ದು, ನನಗೆ ಅದೇ ಸನ್ನಿಧಾನದಲ್ಲಿ ಕೊಟ್ಟಿದ್ದಾರೆ. ಅದು ತುಂಬ ಖುಷಿಯಾಗುತ್ತೆ. ಎಲ್ಲ ಅಭಿಮಾನಿ ದೇವರುಗಳಿಗೆ ಸೇರುತ್ತೆ. ಹ್ಯಾಪಿ ಬರ್ಡೇ ಎಲ್ಲರಿಗೂ. ಅಪ್ಪು ಹ್ಯಾಪಿ ಬರ್ಡೇ, ಜನ್ಮದಿನದ ಶುಭಾಶಯಗಳು ಎಲ್ಲರಿಗೂ. ಇವತ್ತು 51ನೇ ವರ್ಷದ್ದು ಬರ್ತ್ಡೇ. ಹುಟ್ಟಿದಬ್ಬ 51ನೇ ವರ್ಷ. ಅವನು ಮಗುವಾಗಿದ್ದ ನೋಡಿದ್ದೆ ನಾನು ಇನ್ನೂ ಜ್ಞಾಪಕ. ಹುಟ್ಟಿದ ದಿವಸ ನಾವೆಲ್ಲ ಹೋಗಿ ನೋಡಿದ್ವಿ ಅವನ್ನ. ಒಂದು ಆ ಮಗು ಏನು ಅವನು ಪಳಪಳ ಅಂತ ಹೊಡಿತಿದ್ದ ಕಣ್ಣು ಬಿಟ್ಕೊಂಡು, ಅದೇ ಇನ್ನೂ ಜ್ಞಾಪಕ ನಮ್ಗೆ. ಅದನ್ನಂತೂ ಮರೆಯೋಕೆ ಆಗೋದಿಲ್ಲ. ಎಲ್ಲರಿಗೂ ಒಳ್ಳೇದಾಗಿ. ನಮಸ್ಕಾರ. ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರ 51ನೇ ವರ್ಷದ ಹ್ಯಾಪಿ ಬರ್ತ್ಡೇ. ಈ ಬರ್ತ್ಡೇ ದಿವಸ ಬಂದು ಅವನ್ನ ದರ್ಶನ ಮಾಡಕ್ಕೆ ಬಂದಿದ್ದೀವಿ. ಆದರೂ ಅವನು ನಮ್ಮ ಮುಂದೆ ಇಲ್ಲದೆ ಇರ್ಬೋದು, ನಿಮ್ಮ ಮುಂದೆ ನಿಮ್ಮ ಕಣ್ಣು ಮುಂದೆ ನಿಂತು ನೋಡ್ತಾ ಇದ್ರೆ ಅವನು ಇದಾನೆ ಅಂದ್ಕೊಂಡೆ ನಾವು ತುಂಬ ಭಾವಿಸ್ಕೊಂಡು ಅವನ ಹುಟ್ಟುಹಬ್ಬದ ಆಚರಣೆ ಎಲ್ಲ ಸಂಖ್ಯಾತ ಜನರು ಸಾವಿರಾರು ಜನ ಬಂದು ಅವನ ಬರ್ತ್ಡೇವನ್ನು ಕೊಂಡಾಡ್ತಾ ಇದ್ದಾರೆ. ನಿಜವಾಗಿಯೂ ನಾವು ಅವ್ನು ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒನ್ ಮೋರ್ ಹ್ಯಾಪಿ ಬರ್ತ್ಡೇ. 51ನೇ ವರ್ಷದ ಹುಟ್ಟು ಹಬ್ಬಕ್ಕೆ ನೀವೆಲ್ಲ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಒಂದಿನ ಹುಟ್ಟು ಒಂದಿನ ಸಾವು, ಉದ್ಯೋಗದೊಳಗೆ ಎಷ್ಟು ನಾಟಕ ಅಭಿನಯಿಸ್ಬೇಕು. ಇದ್ರೂ ನಮ್ದು ಏನೋ ಒಂದು ಪುಣ್ಯ ಈ ಜಾಗದಲ್ಲಿ ನಾವು ಬಂದು ನಮ್ಮನ್ನು ಕರೆಸಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಬಾಲ್ಯದಲ್ಲಿ ಹೊರಗಡೆ ಅಂತ ಬಂದಾಗ ಹೆಂಗೆ ಆಚರಣೆ ಆಗ್ತಾ ಇತ್ತು ಅಂತ ಅವ್ರು ಚಿಕ್ಕದ್ರಲ್ಲಿ ಅವರು ಗೊತ್ತಿದ್ದಂಗೆ ಕ್ಲಾಪ್ಗಳು ಈ ಥರ ಎಲ್ಲ ಸಮಾಧಾನವಾಗಿ ಕೇಳ್ತಿದ್ರು. ಭಾಳ ಇದಾಗಿತ್ತು. ಇದು ನೋಡಬೇಕು ಅಂದರೆ ಮತ್ತೆ ಹುಟ್ಟು ಬರಬೇಕು. ತಪ್ಪು ಹುಟ್ಟು ಬಂದರೆ ಅದಾಗುತ್ತೆ. ಹಾಗಾಗಿ ತಪ್ಪು ಇನ್ನೊಂದು ಜನ್ಮ ಅಂತ ಇದ್ದಾಗ ಹುಟ್ಟು ಬರಲಿ, ಎಲ್ಲರ ಜೊತೆ ಬೆರೀಲಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಾವು ಬೆಟ್ಟದ ಹೂವು ಅಂತ ಬಂತು ಸಿನಿಮಾ. ಅದರಲ್ಲಿ ಭಾಳ ಚಿಕ್ಕವನು 2 ನಕ್ಷತ್ರ ಆಗಿರ್ಬೋದು. ಆಮೇಲೆ ಚಲಿಸುವ ಮೋಡಗಳು, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು
ನಾವು ಭಕ್ತ ಪ್ರಹ್ಲಾದದಲ್ಲಿ ಹಾವು ಹಾಕೊಂಡ್ರೆ ನಾನು ಹಾಕೊಂಡ್ರೆ ಆಮೇಲೆ ಅವನ ಪಾತ್ರ ಮಾಡೋದು. ಅದು ಎಲ್ಲರಿಗೂ ಬರಲ್ಲ, ಅದು ಕೆಲವರಿಗೆ ಮಾತ್ರ. ನಿಜಕ್ಕೂ ನನಗೆ ಆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಮಸ್ಕಾರ ಅಂತ. ಅದೇ ಅವ್ರ ಬಾಲ್ಯದ ಎಲ್ಲಾ ಸಿನಿಮಾಗಳಿಗೂ ನೀವೇ ಆಟ ಮಾಡಿದಾಗ ಆಟಿಕೆಗಳನ್ನು ಕೊಟ್ಟು ಸಮಾಧಾನ ಮಾಡ್ತಾ ಇದ್ರಿ. ಹೌದು ಹೌದು ಭಕ್ತ ಪ್ರಹ್ಲಾದ ಆಗಿರ್ಬೋದು, ಬೇರೆ ಬೇರೆ ಸಿನಿಮಾಗಳಿಗೆ ಅವ್ರು ನಿಮ್ಮ ಮಾತಾ ಕೇಳ್ತಿದ್ರಂತೆ ಅವಾಗ. ಆಗ ಅಪ್ಪು ಚಿಕ್ಕದು ನನ್ನ ಮಾತೇ ಕೇಳ್ತಾ ಇದ್ದೀನಿ. ನನ್ನ ಮಾತನ್ನ ಅಷ್ಟು ಚೆನ್ನಾಗಿ ಕೇಳೋನು. ಹಾಗಾಗಿ ನಾನು ಅವನಿಗೇನು ಆಟ ಸಾಮಾನು ಬೇಕು ಅದನ್ನು ತಂದು ಕೊಡ್ತಿದ್ನಲ್ಲ, ಅದನ್ನು ನೋಡಿಕೊಂಡು ಆ ಆಟ ಸಾಮಾನು ಅಲ್ಲಿಟ್ಟಿದ್ರೆ ಆ ಕಡೆನೇ ನಿಗಾ ಇರೋದು ಅವ್ರಿಗೆ. ಹಾಂ, ಆ ಕಡೆನೇ ನಿಗಾ ಇರೋದು. ಹಾಗಾಗಿ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಬೋಲೋ ಭಾರತ್ ಮಾತಾ ಕಿ.